ನಿಮ್ಮ ಕೈಯಲ್ಲಿ ಈಗ ಫೋನ್ ಇದೆಯಾ? ಈ ಪ್ರಶ್ನೆಗೆ ನಿಮ್ಮ ಉತ್ತರ ಇಲ್ಲ ಅಂತ ಬಂದರೆ ಅದು ಈಗ ದೊಡ್ಡ ವಿಷಯವೇ. ಏಕೆಂದರೆ ಇಂದು ಭಾರತದಲ್ಲಿ ಮೊಬೈಲ್ ಇಲ್ಲದ ಬದುಕು ಸಾಧ್ಯವೇ ಇಲ್ಲ ಅನ್ನೋ ಹಂತಕ್ಕೆ ನಾವು ಬಂದಿದ್ದೇವೆ. ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡುತ್ತೀವಿ? ದೇವರ ಫೋಟೋ ನೋಡುವುದಕ್ಕೆ ಮೊದಲು ಮೊಬೈಲ್ ಸ್ಕ್ರೀನ್ ನೋಡ್ತೀವಿ. ವಾಟ್ಸಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ರೀಲ್ಸ್, ಒಂದು ನೋಟಿಫಿಕೇಷನ್ ಬಂದರೆ ಸಾಕು, ನಮ್ಮ ಗಮನವೆಲ್ಲ ಅಲ್ಲಿಗೆ ಶಿಫ್ಟ್ ಆಗಿಬಿಡುತ್ತೆ. ಇದನ್ನೇ ನಾವು ಕರಿತೀವಿ ಡಿಜಿಟಲ್ ಅಡಿಕ್ಷನ್. ಇಂದು ಭಾರತದಲ್ಲಿ ಸರಾಸರಿ ಒಬ್ಬ ವ್ಯಕ್ತಿ ದಿನಕ್ಕೆ 6ರಿಂದ 8 ಗಂಟೆ ಮೊಬೈಲ್ ಸ್ಕ್ರೀನ್ ನೋಡ್ತಾ ಇದ್ದಾನೆ. ಮಕ್ಕಳು ಆನ್ಲೈನ್ ಕ್ಲಾಸಸ್ ಅಂತ ಶುರು ಮಾಡಿದ ಸ್ಕ್ರೀನ್ ಟೈಮ್ ಇಂದು ಗೇಮಿಂಗ್ ಅಡಿಕ್ಷನ್ ಆಗಿ ಬದಲಾಗ್ತಿದೆ. ಯುವಕರು ಕರಿಯರ್ ಬಿಲ್ಡ್ ಮಾಡೋ ಸಮಯದಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಸಮಯ ಕಳೆದುಕೊಳ್ಳುತ್ತಿದ್ದಾರೆ. ನಾವು ಹೆಚ್ಚು ಕನೆಕ್ಟ್ ಆಗ್ತಿದ್ದೀವಿ ಅಂತ ಅನಿಸುತ್ತೆ, ಆದರೆ ನಿಜವಾಗಲೂ ನಾವು ಒಬ್ಬರಿಗೊಬ್ಬರು ದೂರ ಆಗ್ತಿದ್ದೀವಿ. ಫ್ಯಾಮಿಲಿ ಮಾತುಕತೆ ಕಡಿಮೆ, ಸ್ಲೀಪ್ ಪ್ರಾಬ್ಲಮ್ ಹೆಚ್ಚಾಗ್ತಿದೆ. ಸ್ಟ್ರೆಸ್, ಆಂಗ್ಸಿಟಿ, ಡಿಪ್ರೆಷನ್ ಇವೆಲ್ಲ ಡಿಜಿಟಲ್ ಅಡಿಕ್ಷನ್ನ ಸೈಡ್ ಎಫೆಕ್ಟ್ಸ್. ರವಿ ಅನ್ನೋ ಹುಡುಗ ಪ್ರತಿ ರಾತ್ರಿ ಇನ್ನೊಂದು ರೀಲ್ ನೋಡಿ ಮಲಗ್ತೀನಿ ಅಂತಾನೆ, ಆದರೆ ಆ ಒಂದು ರೀಲ್ 2 ಗಂಟೆ ಆಗಿಬಿಡುತ್ತೆ. ಬೆಳಿಗ್ಗೆ ಎದ್ದಾಗ ಲೇಟ್, ಆಫೀಸ್ ಪರ್ಫಾರ್ಮೆನ್ಸ್ ಡೌನ್, ಲೈಫ್ ಸ್ಲೋಲಿ ಔಟ್ ಆಫ್ ಕಂಟ್ರೋಲ್. ಈ ಕತೆ ರವಿದೇ ಅಲ್ಲ, ನಮ್ಮೆಲ್ಲ ಜನರ ಕತೆ ಇದೇನೆ. ಆದರೆ ನೆನಪಿರಲಿ, ಟೆಕ್ನಾಲಜಿ ನಮ್ಮ ಸ್ಲೇವ್ ಅಲ್ಲ, ನಾವು ಟೆಕ್ನಾಲಜಿಯ ಮಾಸ್ಟರ್ ಆಗಬೇಕು. ಮಲಗುವ ಮುಂಚೆ ಮೊಬೈಲ್ ದೂರ ಇಡಿ. ರಿಯಲ್ ಪೀಪಲ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ವೀಕೆಂಡ್ನಲ್ಲಿ ಡಿಜಿಟಲ್ ಡೆಟಾಕ್ಸ್ ಟ್ರೈ ಮಾಡಿ. ಮೊಬೈಲ್ ನಮ್ಮ ಕೈಯಲ್ಲಿರಲಿ, ಆದರೆ ನಮ್ಮ ಜೀವನ ಮೊಬೈಲ್ ಕೈಯಲ್ಲಿ ಇರಬಾರದು. ನಿಮ್ಮ ಸಮಯ ಅಮೂಲ್ಯ, ಅದನ್ನು ಸ್ಕ್ರೀನ್ಗೆ ಅಲ್ಲ, ನಿಮ್ಮ ಕನಸುಗಳಿಗೆ ಕೊಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.